ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸ್ಕಂದ ಕ್ರಿಯೇಷನ್ಸ್. ಇವತ್ತು ನೋಡಿ ನಾನೊಂದು ಸಿಂಪಲ್ ಆದಂಥ ನೆಕ್ಲೆಸ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ನೋಡಿ ಈ ಥರ ಬೀಡ್ಸು ಹಾಗೆ ಈ ಥರ ಸ್ಮಾಲ್ ಪೆಂಡೆಂಟ್ಸ್ ತೊಗೊಂಡಿದ್ದೀನಿ. ಇವಾಗ ಇದು ಬಾಲ್ ಪಿನ್ ಇದೆಯಲ್ಲ, ಇದಕ್ಕೆ ಹೀಗೆ ದಪ್ಪ ಬೀಡ್ ಹೀಗೆ ಹಾಕ್ಬಿಟ್ಟು ಇದನ್ನು ಈ ಥರ ಟ್ವಿಸ್ಟ್ ಮಾಡ್ಕೋತಾ ಇದ್ದೀನಿ. ನೋಸ್ ಪಿಲ್ಲರಿಂದ ಹೀಗೆ ಇಟ್ಕೊಂಡು ಈ ಥರ ಟ್ವಿಸ್ಟ್ ಮಾಡಿಕೊಂಡ್ರೆ ಅದು ರೆಡಿ ಆಗುತ್ತೆ. ಹಾಗೆ ಜಂಪ್ ರಿಂಗ್ಗೆ ಇವಾಗ ಈ ಥರ ನೋಡಿ ಸ್ಮಾಲ್ ಲಾರಿಯಲ್ಸ್ ವೈಟ್ ಕಲರ್ ತೊಗೊಂಡಿದ್ದೀನಿ. ಅದನ್ನು ಫಸ್ಟು ಹಾಕ್ಕೊಂಡು ಆಮೇಲೆ ಅದಕ್ಕೆ ಮಧ್ಯದಲ್ಲಿ ಬೀಡ್ ಹಾಕ್ಕೊಂಡು ಮತ್ತು ಹೀಗೆ ಲಾರಿಯಲ್ಸ್ ಹಾಕ್ಕೊಂಡು ಆ ವೈಟ್ದು ಓವಲ್ ಶೇಪದ್ದು ಏನು ಪೆಂಡೆಂಟ್ ಇತ್ತಲ್ಲ, ಸ್ಮಾಲ್ ಪೆಂಡೆಂಟ್ಸು, ಅದನ್ನು ಹೀಗೆ ಹಾಕ್ಕೊಂಡು ಈ ಥರ ನೋಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಅದನ್ನು ಟೋಟಲ್ 8 ಹ್ಯಾಂಗಿಂಗ್ಸ್ನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದನ್ನು ನೈಲಾನ್ ಥ್ರೆಡ್ಡಿಂದ ಮಾಡ್ಕೋತಾ ಇದ್ದೀನಿ. ನೋಡಿ, ನೈಲಾನ್ ಥ್ರೆಡ್ನ ಹೀಗೆ ಜಂಪ್ ರಿಂಗ್ಗೆ ಈ ಥರ ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ಇವಾಗ ನಾನು ಈ ಗೋಲ್ಡನ್ ಶುಗರ್ ಬೀಡ್ಸ್ ಮತ್ತು ವೈಟ್ದು ಶುಗರ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ, ಹೀಗೆ ಫಸ್ಟು ವೈಟ್ ಶುಗರ್ ಬೀಡನ್ನ ಹಾಕ್ಕೋತಾ ಇದ್ದೀನಿ. ಕೌಂಟಿಂಗಲ್ಲಿ ಹಾಕ್ಕೋಬೇಕು. ಸೊ ನಾನು 10 ತೊಗೋತಾ ಇದ್ದೀನಿ. 10 ವೈಟ್ ಶುಗರ್ ಬೀಡು ಹಾಗೆ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಶುಗರ್ ಬೀಡ್ಸ್ನ ಹಾಕ್ಕೋತಾ ಇದ್ದೀನಿ. ನಿಮ್ಮ ನೆಕ್ ಸೈಜು ಎಷ್ಟಿದೆ, ಹಾಗೆ ನಿಮ್ಗೆ ಎಷ್ಟುದ್ದ ಬೇಕು ಅದನ್ನು ನಿಮ್ಮ ಆಪ್ಷನ್ನು. ನೀವು ಅಳತೆ ತೊಗೊಂಡು ಎಷ್ಟುದ್ದ ಬೇಕಾದರೂ ಮಾಡ್ಕೊಳ್ಬೋದು. ನಾನು 16 ಇಂಚಸ್ನ ತೊಗೊಂಡಿದ್ದೀನಿ. ಅಷ್ಟೇ, ಕರೆಕ್ಟಾಗಿ ನೆಕ್ಗೆ ಸಾಕು ನನಗೆ ಅಂದ್ಬಿಟ್ಟು 16 ಇಂಚಸ್ನಲ್ಲಿ ಮಾಡ್ಕೋತಾ ಇದ್ದೀನಿ. ನೋಡಿ, ಹೀಗೆ ಮಧ್ಯದಲ್ಲಿ ಅದನ್ನು ಇದೇನಿದು ಹ್ಯಾಂಗಿಂಗ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ನೋಡಿ ಈ ಥರ ಹಾಕ್ಕೊಂಡು ಹೋಗಬೇಕು. ನಿಮ್ಮ ಹತ್ರ ಈ ಥರ ಓವಲ್ ಶೇಪದು ಇದಿಲ್ಲ ಅಂದಾಗ, ಬೀಡ್ ಇಲ್ಲದೆ ಹೋದರೆ ನಿಮ್ಮ ನಾರ್ಮಲ್ ಓವಲ್ ಶೇಪ್ ಬೀಡ್ ಬರ್ತಲ್ಲ, ಡ್ರಾಪ್ ಶೇಪ್ದು ಬೀಡ್ಸು, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಅದರಲ್ಲಿ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ರೆಡಿ ಆಯಿತು. ಇವಾಗ ಇದಕ್ಕೆ ಕೊನೆಯಲ್ಲೂ ಕೂಡ ಜಂಪ್ ರಿಂಗಿಂದ ನಾಟ್ ಹಾಕ್ಕೊಂಡು ಅದಕ್ಕೆ ಡೋರಿನ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ವೈಟ್ ಕಲರ್ ಇವಾಗ ಟ್ರೆಂಡಿಂಗಲ್ಲಿರೋವಂಥದ್ದು. ಇದು ವೈಟ್ ಬೀಡಲ್ಲಿ ತುಂಬ ಚೆನ್ನಾಗೇ ಕಾಣುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ, ಕೊನೆಯಲ್ಲಿ ಈ ಥರ ಡೋರಿನ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಸಿಂಪಲ್ಲಾಗಿ ಬೇಗ ಎಷ್ಟು ಕ್ವಿಕ್ಕಾಗಿ ಫಿನಿಶ್ ಆಗೋಯಿತು. ಇದು ನೈಲಾನ್ ಥ್ರೆಡ್ ಆಗಿರೋದ್ರಿಂದ ಒಂದೊಂದು ಸತಿ ಬಿಚ್ಕೊಂಡು ಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕೊನೆಯಲ್ಲಿ ಈ ಥರ ಫೆವಿಕಾಲ್ ಹಾಕಿದ್ರೆ ಅದು ನೀಟಾಗಿ ಫಿಕ್ಸ್ ಆಗಿ ಇರುತ್ತೆ.